ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾದವರು ಅದೃಷ್ಟವಂತರು. ನೋಡಿ, ಸ್ವಲ್ಪ ಮಕ್ಕಳಿದ್ದೀರಿ ಹೌದಾ? ಇಲ್ಲಿ ಒಬ್ಬೊಬ್ಬ ಲೆಕ್ಚರರ್ ನಿಮ್ಮನ್ನು ದತ್ತು ಪಡಿಬಹುದು. 10-15 ಮಕ್ಕಳನ್ನ ಒಬ್ಬೊಬ್ಬರು ಪಡ್ಕೊಂಡು ಅಷ್ಟು ಮಕ್ಕಳ ಮೇಲೆ ವಿಶೇಷವಾದಂಥ ಗಮನವನ್ನು ವಹಿಸಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಖಂಡಿತ ಉಪನ್ಯಾಸಕರು ಕೆಲಸ ಮಾಡಲಿಕ್ಕಾಗುತ್ತೆ. ರಾಶಿ ಸೆಕ್ಷನ್ ತುಂಬ ಮಕ್ಕಳಿದ್ದಾಗ ಏನಾಗುತ್ತೆ, ಯಾರು ಕೂಡ ಕಣ್ಣಿಗೆ ಬೀಳೋದಿಲ್ಲ. ಒಂದು 4 ಒಳ್ಳೆ ಕಲಿಯೋ ಮಕ್ಕಳು ಮಾತ್ರ ಕಣ್ಣಿಗೆ ಬೀಳ್ತಾರೆ, ಬಾಕಿಯವರೆಲ್ಲ ಹಿಂದುಳಿತಾರೆ. ನೀವೇನಾದರೂ ದೊಡ್ಡ ಕಾಲೇಜಿಗೆ ಹೋಗಿ ಸೇರ್ಕೊಂಡಿದ್ರೆ ಇಲ್ಲಿ ಇರುವ ಎಲ್ಲ ಮಕ್ಕಳು ನಿಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ವೇದಿಕೆ ಇದೆ. ನೀವು ದೊಡ್ಡ ರಾಶಿ ಇರುವ ಕಾಲೇಜಿಗೆ ಹೋಗಿ ನೀವೆಲ್ಲರೂ ಆ ಒಂದು ಅವಕಾಶವನ್ನು ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಮಕ್ಕಳು ಇರೋದ್ರಿಂದ ಪ್ರತಿಯೊಂದರಲ್ಲೂ ಭಾಗವಹಿಸ್ಬೋದು, ಎಲ್ಲ ಅವಕಾಶಗಳು ನಿಮ್ಮದಾಗಿರ್ತವೆ. ಇಲ್ಲಿ ಮಕ್ಕಳು ಬಂದಾಗ ಮತ್ತೊಬ್ಬರ ಕಾಲಿಗೆ ಬೀಳ್ತಾನೇ ಇರಬೇಕು, ಸರಿ ಪಡಿತಾನೇ ಇರಬೇಕು ಅಲ್ವಾ? ನಿಮಗೆ ಲೆಕ್ಚರ್ ಒಂದು ಹೋಮ್ವರ್ಕ್ ಕೊಡ್ತಾರೆ, ಚೆನ್ನಾಗಿ ಮಾಡ್ಕೊಂಡು ಬರ್ತೀರಿ, ಲೆಕ್ಚರ್ ನಿಮಗೆ ಹೇಳ್ತಾರೆ ಬೆಸ್ಟ್, ವೆಲ್ ಡನ್, ಕೀಪ್ ಇಟ್ ಅಪ್ ಮೈ ಬಾಯ್ ಅಂತ ಹೇಳ್ತಾರೆ, ಹೌದಾ? ಅದೇ ಲೆಕ್ಚರರು ಆಯ್ತಾ, ನೀವೇನಾದರೂ ಆಚೆ ಈಚೆ ನೋಡಿಕೊಂಡು ಎಲ್ಲರೂ ಬಟ್ಟಿ ಇಳಿಸಿ ತಂದಾಗ ಇದು ಅವನ ಪ್ಯಾರ, ಇದು ಸಿಕ್ಸ್ ಪ್ಯಾರ ಅವನದು. ಕೆಲವರು ಬಹಳ ಬುದ್ಧಿವಂತರು, ಏನು ಗೊತ್ತಾ, ಅವರು ಏನು ಮಾಡಲ್ಲ, 4-5 ಮಕ್ಕಳನ್ನು ಹಿಡ್ಕೊಂಡು ಒಂದೊಂದು ಪ್ಯಾರದಲ್ಲಿ ಬರೋದು. ಲೆಕ್ಚರಿಗೆ ಗೊತ್ತಾಗ್ಬಿಡುತ್ತೆ ಅವಾಗ, ಏನಪ್ಪ ಇಷ್ಟೇ ನನಗೆ ಕಷ್ಟಪಡೋದು ಅಲ್ವಾ, ಸ್ವಂತಿಕೆ ಬೇಕಣೋ, ಸ್ವಂತದೇ ಕಷ್ಟಪಡಬೇಕಣೋ ಅಂತ ಹೇಳಿ ಸ್ವಲ್ಪ ಬಯಸ್ಕೊಳ್ತಾರೆ. ಅವಾಗ ಸಾರಿ ಸರ್, ಇದು ಸರ್, ಕಾಲೇ ಮಾಡ್ತೇನೆ ಸರ್, ಅವಾಗ ಹೇಳ್ತಾರೆ. ಹಾಗಾಗಿ ಇಂಥ ಪರಿಸ್ಥಿತಿ ಯಾರೂ ಕೂಡ ತಂದ್ಕೊಳ್ತಾರೆ, ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮ ವಯಸ್ಸಿನ ಮಕ್ಕಳು ಹೇಗಿದ್ದೀರಿ ಅಂತ ಹೇಳಿದರೆ ಪಾಪ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿದ್ದಾರೆ. ಈ ವಯಸ್ಸೇ ನೀವು ಇನ್ನೊಂದು 2-3 ವರ್ಷ ಮ್ಯಾನೇಜ್ ಮಾಡಿ ನಿಮ್ಮನ್ನು ನೀವು ಕಟ್ಟಿ ಹಾಕಿಕೊಳ್ಳಿ. ನಿಮ್ಮ ಚಂಚಲ ಮನಸ್ಸು ಬುದ್ಧಿ ಇಟ್ಕೊಂಡು ನೀವು ಅದರ ಜೊತೆ ಹೋಗಬೇಡಿ. ಆ ಚಂಚಲ ಮನಸ್ಸು ಬುದ್ಧಿಯನ್ನು ನಿಮ್ಮ ಹೋಲ್ಡಲ್ಲಿ ಇಟ್ಕೊಳ್ಳಿ, ಕಷ್ಟಪಡಿ. ಖಂಡಿತ ನಾಳೆ ದಿನ ನೀವು ಆದರ್ಶ ಪ್ರಜೆಗಳಾಗಿ ಸಮಾಜಕ್ಕೆ ಹೋಗ್ತೀರಿ. ಹಾಗಾಗಿ ಈ ಒಂದು ವಯಸ್ಸಲ್ಲಿ ಸ್ವಲ್ಪ ಆಚೆ ಈಚೆ ಡೈವರ್ಟ್ ಆಗೋದು ಕಷ್ಟ. ಅದು ನಮ್ಮ ಗೌರ್ಮೆಂಟ್ ಕಾಲೇಜಿನ ಮಕ್ಕಳು ಇದರಲ್ಲಿ ಎದ್ದಿರ್ತಾರೆ. ಅದು ಸಣ್ಣ ಸೈನ್ಸ್ ಮಕ್ಕಳು ಸ್ವಲ್ಪ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಬಿಡು ಇರೋದಿಲ್ಲ, ಪುರುಸೊತ್ತು ಇರೋದಿಲ್ಲ ಅಂತ ಗೋಜಿಗೆಲ್ಲ ಹೋಗಲ್ಲ. ನಮ್ಮ ಕಾಮರ್ಸ್ ಮಕ್ಕಳು ಪರವಾಗಿಲ್ಲ, ಇದರಲ್ಲಿ ಎತ್ತಿದ ಕೈ ಅಂದರೆ ಆರ್ಟ್ಸ್ ಮಕ್ಕಳು ಆಯ್ತಾ, ಏನು ಓದ್ತೀಯೋ ಗಾಂಧಿ ಹಾಗೆ ಬಾರ ಎತ್ಕೊಂಡು ಅಂತ ಹೇಳಿ ಅವರು ಕೆಡುವುದಲ್ಲದೆ 10 ಜನರು ಕೆಡಿಸ್ಬೇಕು. ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಬಾಮಾರ್ಯ, 4 ಜನರಿಗೆ ಕರ್ಕೊಂಡು ಹೋಗೋದು, ಅದು ಬೇಡದೆಲ್ಲ ಮಾಡೋದು ಅಲ್ವಾ? ಗುಂಪಲ್ಲಿ 10 ಜನರ ಗುಂಪಲ್ಲಿ ಒಬ್ಬ ಏನಾದರೂ ಅಲ್ಲಿ ತಪ್ಪು ಮಾಡ್ದ ಅಂತ ಹೇಳಿದರೆ ಅವನೊಬ್ಬರಿಗೆ ಪೊಲೀಸ್ ಅರೆಸ್ಟ್ ಮಾಡಲ್ಲ, 10 ಜನರು ಹೇಳ್ಕೊಂಡು ಹೋಗ್ತಾರೆ. ನೀ ಮೇಲೆ ಕೆಳಗೆ ಎದ್ದು ಬಿದ್ದರೂ ಕೂಡ ನಾನಲ್ಲ ಸರ್, ನೀನಲ್ಲ, ಸುಮ್ಮನಿರು, ಸುಮ್ಮನೆ ಮುಚ್ಕೊಂಡು ಬಾ ಅಂತ ಹೇಳ್ತಾರೆ. ಅರ್ಥ ಆಯ್ತು? ಹಾಗಾದರೆ ಹೋಯ್ತಲ್ಲ, ನೀವು ಮಾಡಿದ್ದಲ್ಲ, ಹೌದು 10ರಲ್ಲಿ ಒಬ್ಬನೇ ಮಾಡಿದ್ದು, ಆದರೆ ಉಳಿದು 9 ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ, ಸ್ವಲ್ಪವಾಗುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕು, ನಾನು ಹೇಗಿದ್ದೇನೆ, ಏನನ್ನು ಮಾಡ್ತಾ ಇದ್ದೇನೆ, ಅವ್ನು ಮಾಡ್ತಾನೆ ಅಂತ ನಾನು ಮಾಡ್ಲಿಕ್ಕೆ ಹೋದರೆ ಏನಾದಿತ್ತು, ಇದು ಬೇಕು. ಅರ್ಥ ಆಯ್ತಾ? ಇದು ಬೇಕು. ಈ ವಯಸ್ಸಲ್ಲಿ ಡಿಸೈಡ್ ಮಾಡೋದು ಬಹಳ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೆ, ಪೊಲೀಸ್ನವರೆಲ್ಲ ನಿಮ್ಮ ಶಾಲೆ ಕಾಲೇಜುಗಳಿಗೆಲ್ಲ ಬಂದು ಪಾಠ ಹೇಳ್ತಾರೆ, ಏನೇನೋ ವಿಚಾರಗಳು ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮಕ್ಕಳು ಈ ವಯಸ್ಸಲ್ಲಿ ತಪ್ಪು ಮಾಡೋದು ಬಹಳ ಬೇಗ. ಹಾಗಾಗಿ ಆ ಮಕ್ಕಳು ತಪ್ಪು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಸೆಲ್ಲಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ, ಬಹಳ ಅವಮಾನ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅವರೇ ಬಂದು ಹೇಳ್ಬಿಡ್ತಾರೆ, ನೋಡಿ ಇಂಥದ್ದು ಮಾಡಬಾರ್ದು, ಇಂಥದ್ದು ಮಾಡಬೇಕು, ಮಕ್ಕಳೇ ಹುಷಾರಾಗಿರ್ಬೇಕು ಅಂತ ಹೇಳಿ. ಪಾಪ ನಿಮಗೆ ಗೊತ್ತಾಗದೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕೂರಿಸ್ಬಿಟ್ರೆ, ನಾನು ಗೊತ್ತಾಗದೆ ಮಾಡಿಬಿಟ್ಟೆ ಸರ್ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರಾ? 1-2 ಫೋಟೋ ಅಂತೂ ತೆಗಿತಾರೆ ಸೆಲ್ಲಲ್ಲಿ, ಪೇಪರಿಗಂತೂ ಹಾಕ್ತಾರೆ, ಹೌದಾ? ಆವಾಗ ನೋಡಿ ಮರ್ಯಾದೆ, ಒಬ್ಬನಿಂದ ನೀವು 9 ಜನರು ಕೂಡ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಗುಂಪಲ್ಲಿ ಇರುವಾಗ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾರು ತಪ್ಪು ಮಾಡ್ತಾ ಇದ್ದಾರೆ, ನೀವು 9 ಜನವೂ ಕೂಡ ಬುದ್ಧಿ ಹೇಳಬೇಕು. ಇದಲ್ಲ ಕಣೋ, ನೀನು ಹೇಳ್ದಂಗೆ ವಿಚಾರನ ನಾನು ಕೇಳಲಿಕ್ಕಾಗಲ್ಲಪ್ಪ, ಬೇಕಾದರೆ ನಾನು ಗುಂಪಿಂದ ಹೊರ ಹೋಗ್ತೇನೆ. ನೀವು ಪ್ರೊಟೆಸ್ಟ್ ಮಾಡಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳದೆ ಹೋದರೆ ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಖಂಡಿತ ಗುಂಡಿಗೆ ಬೀಳ್ತೇವೆ. ಈ ವಯಸ್ಸು ಆಗಿದೆ. ಇಷ್ಟು ಹೇಳ್ತಾ ಎಲ್ಲರೂ ರೆಕಾರ್ಡ್ ಇದೆ, ಒಬ್ಬೊಬ್ಬರ ಮೂಮೆಂಟು ಕೂಡ ನೋಡ್ತಾ ಇದೆ, ದುರ್ಬಿನ್ ಹಾಕಿ ನೋಡ್ತಾ ಇದೆ, ಇವಳೆಲ್ಲಿ ಹೋದ್ಲು, ಅವ ಎಲ್ಲಿ ಹೋದ. ವಿದಿನ್ 1-2 ದಿನದಲ್ಲಿ ನಿಮ್ಮನ್ನು ಎಲ್ಲಿ ಹೋದರೂ ಕೂಡ ಹುಡುಕ್ಬಿಡ್ತಾರೆ.
ನನಗೆ ಯಾರೂ ನೋಡ್ತಾ ಇಲ್ಲ, ನಾನು ಏನಾದರೂ ಮಾಡಬಹುದು ಅಂತ ಹೇಳಿದರೆ ನಿಮ್ಮ ದಡ್ಡತನ. ನೆನಪರಿ. ಹಾಗಾಗಿ ಮಾಡುವ ಮುಂಚೆ, ನೀವು ಆತುರದ ನಿರ್ಣಯ ತೆಗೆದುಕೊಳ್ಳುವ ಮುಂಚೆ ನಿಮ್ಮ ಟೀಚರ್ಸನ್ನು ಭೇಟಿಯಾಗಿ, ಪೇರೆಂಟ್ಸನ್ನು ಭೇಟಿಯಾಗಿ ವಿಷಯ ತಿಳಿಸಿ. ನಿಮ್ಮ ನಿರ್ಧಾರ ಆಗಬಾರ್ದು ಈ ವಯಸ್ಸಲ್ಲಿ. ಆಮೇಲೆ 4 ಜನ ಏನು ಹೇಳ್ತಾರೆ ಆಮೇಲೆ ತೀರ್ಮಾನ ತಗೊಳ್ಳಿ. ಅದು ಆಮೇಲೆ ನೀವು ಕೆಡ್ತೀಯ ಅಂತ ಹೇಳಿದರೆ ನಿಮ್ಮ ಹಣೆ ಬರ. ಮೊದಲೇ ಹಣೆ ಬರ ಅಂತ ಹೇಳಿ ಯಾವತ್ತೂ ಕೂಡ ಇಟ್ಕೊಳ್ಬಾರ್ದು. ನಮ್ಮ ಬದುಕು ಬರೀ ಹಣೆ ಬರಹದ ಮೇಲೆ ನಿಂತಿಲ್ಲ ಮಕ್ಕಳೇ. ಆ ಹಣೆ ಬರಹನ್ನು ಸ್ವಲ್ಪ ಬದಲಾಯಿಸಿಕೊಳ್ಳುವಂಥ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಒಂದಿಷ್ಟು ಆತ್ಮಸ್ಥೈರ್ಯ ಇರಬಹುದು ಮತ್ತು ಕಠಿಣ ನಮ್ಮ ಪರಿಶ್ರಮ ಇರಬಹುದು. ಇವನ್ನೆಲ್ಲ ಹಾಕಿದಾಗ ನಮ್ಮ ಕೆಟ್ಟದಾಗಿರುವ ಹಣೆ ಬಾರವನ್ನು ಕೂಡ ಸ್ವಲ್ಪ ಬದಲಾಯಿಸಿಕೊಂಡು ಒಳ್ಳೇದು ಮಾಡಿಕೊಳ್ಳಿಕ್ಕಾಗುತ್ತೆ. ಆ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇದು ನೀವು ವಿಚಾರ ಮಾಡಬೇಕಷ್ಟೆ. ಅದರ ಜೊತೆಯಲ್ಲಿ ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಉಳಿಯಲು ಸಾಧ್ಯವೇ ಇಲ್ಲ. ಏನು? ಕೆಟ್ಟವರು ತುಂಬ ಬೆಳೀತಾರೆ ಒಮ್ಮೆಗೆ, ಅಯ್ಯೋ ಅಯ್ಯೋ ಮೊನ್ನೆ ಈಗಿದ್ದ ಈಗ ನೋಡಿ ಹೇಗಾಗ್ತಾ ಇದ್ದಾನೆ. ಆದರೆ ಅವನ ಉಳಿವು ಸಾಧ್ಯವೇ ಇಲ್ಲ, ಕೆಳಗೆ ಬೀಳಲೇಬೇಕು. ಆಯ್ತಾ? ಅದೇ ರೀತಿ ಒಳ್ಳೆಯವರನ್ನು ಬಹಳ ತುಳಿಯಬಹುದು. ಒಳ್ಳೆಯವರನ್ನು ಹಿಂಸೆ ಕೊಡ್ತಾರೆ ಗೊತ್ತಾ, ತುಳಿಬಹುದು. ಆದರೆ ಕಂಪ್ಲೀಟಾಗಿ ನಾಶ ಮಾಡಲು ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಒಳ್ಳೆತನಕ್ಕೆ ಒಂದಿಲ್ಲ ಒಂದು ದಿನ ನಮಗೆ ಅದರ ಸಿಹಿ ಫಲ ಸಿಕ್ಕೇ ಸಿಗುತ್ತೆ. ಕಾದು ನೋಡಬೇಕು. ಹಾಗೆ